ಏಳು ಪ್ರಕಾಶಿಸು. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 8. ಜಾನ್ ಪಲ್ಚರ್. ಸ್ವಿಟ್ಜರ್ಲೆಂಡ್ ದೇಶದವರಾದ ಜಾನ್ ಪಲ್ಚರ್ ಎಂಬುವರು 18ನೇ ಶತಮಾನದ ನಿಕೋದೇಮ್ ಎಂದು ಕರೆಯಲ್ಪಟ್ಟವರು. ಕೆಲವರು ಅವರನ್ನು ಕರ್ತನೊಂದಿಗೆ ಸಂಚರಿಸಿದ ನವೀನ ಕಾಲದ ಹನೋಕನೆಂದು ಕರೆಯುವುದುಂಟು ಮತ್ತು ಕೆಲವರು ನಡೆದಾಡುವ ದೇವದೂತ ಎಂದು ಹೇಳುವರು. ಅವರಿಗೆ 7 ವಯಸ್ಸಿನಲ್ಲಿದ್ದಾಗಲೇ ಕರ್ತನನ್ನು ಕುರಿತು ಅಪರಿಮಿತವಾದ ದಾಹವಿತ್ತು. ಭಕ್ತಿಯಾಗಿ ಜೀವಿಸಲು ಬಹಳ ಪ್ರಯತ್ನ ಮಾಡಿದರು. ಶಾಲೆ ವಿದ್ಯಾರ್ಥಿಯಾಗಿದ್ದಾಗಲೇ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದಾಗಲೂ ಸಹ ಅವರಿಗೆ ಮತ್ತೆ ಹುಟ್ಟುವ ಅನುಭವವಾಗಲಿ ಗಾಢವಾದ ಕ್ರಿಸ್ತಿಯ ಜೀವನದ ಅನುಭವವಾಗಲಿ ಇರಲಿಲ್ಲ. ಆದರೆ ಅವರ ಹೃದಯವು ದೈವಿಕ ಪ್ರೀತಿಯನ್ನು, ದೈವಿಕ ಪ್ರಭಾವವನ್ನು, ದೈವಿಕ ಆಶೀರ್ವಾದವನ್ನು ಅಪೇಕ್ಷಿಸಿ ಕಾತರಿಸುತ್ತಿತ್ತು. ಮಹಾವಿದ್ಯಾಲಯದ ಪದವಿಯಾದ ನಂತರ ಅವರು ಇಂಗ್ಲೆಂಡ್ ದೇಶಕ್ಕೆ ಹಿಂತಿರುಗಿದಾಗ ಅಲ್ಲಿದ್ದಂತಹ ಕ್ರೈಸ್ತರು ಇವರನ್ನು ರಕ್ಷಣೆ ಅನುಭವದಲ್ಲಿ ನಡೆಸಿದರು. ಆಗ ಅವರಿಗೆ ಕ್ರಿಸ್ತನೊಂದಿಗೆ ನಡೆಯುವುದು ಹೇಗೆ ಎಂಬುದರ ಅನುಭವವಾಯಿತು. 1860ರಲ್ಲಿ ಅವರು ಒಬ್ಬ ಬೋಧಕರಾಗಿ ಅಭಿಷೇಕಿಸಲ್ಪಟ್ಟರು. ಒಂದು ಸಭೆಯನ್ನು ನಡೆಸುವುದಕ್ಕಿಂತಲೂ ಆತ್ಮಗಳನ್ನು ಸಂಪಾದಿಸುವುದೇ ತನ್ನ ಮುಖ್ಯವಾದ ಗುರಿ ಎಂಬುದನ್ನು ದೃಢಪಡಿಸಿಕೊಂಡರು. ಅವರ ಆತ್ಮದಾಹವು ಅಪಾರವಾದುದಾಗಿತ್ತು. ಜನರ ಮಧ್ಯದಲ್ಲೂ, ವ್ಯಾಧಿಯುಳ್ಳವರ ಮಧ್ಯದಲ್ಲೂ, ಉದ್ಯೋಗಸ್ಥರ ಮಧ್ಯದಲ್ಲಿಯೂ ಹಗಲು ಇರುಳು ಎಡೆಬಿಡದೆ ದುಡಿಯುತ್ತಲೇ ಇದ್ದರು. ಅವರನ್ನು ಕುರಿತು ಆಸ್ವಾಲ್ಡ್ ಜೆ ಸ್ಮಿತ್ ಎಂಬ ಭಕ್ತನು ಬರೆಯುತ್ತಾ, 25 ವರ್ಷಗಳು ಉರಿದು ಪ್ರಕಾಶಿಸುವ ದೀಪವಾಗಿ ಅವರು ಪ್ರಸಂಗ ವೇದಿಕೆಯಲ್ಲಿ ಬೆಳಗಿದರು. ದುರ್ಮಾರ್ಗದಲ್ಲಿ ಜೀವಿಸುವವರಿಗೆ ಎದುರಾಗಿ ಇವರು ತನ್ನ ಮುಖವನ್ನು ಖಡ್ಗಲಿನಂತೆ ಮಾರ್ಪಡಿಸಿಕೊಂಡರು. ಪ್ರತಿನಿತ್ಯವೂ ಪಾಪಿಗಳ ಮೇಲೆ ಕೋಪವುಳ್ಳವನು ದಹಿಸುವ ಅಗ್ನಿಯಾಗಿರುವ ದೇವರ ನೀತಿಯನ್ನು, ಪಾಪದಲ್ಲಿ ಮುಳುಗಿರುವವರ ಮೇಲೆ ಬರುವ ಕೋಪ ರೌದ್ರವನ್ನು ವಿವರಿಸಿ ಹೇಳುವವರು ಆಗಿದ್ದರು ಎಂದು ಹೇಳುತ್ತಾರೆ. ಪರ್ವತಗಳನ್ನು ಅಲುಗಿಸುವ ನೀರನ್ನು ಕುದಿಸುವ ಉರಿಯೋಪಾದಿಯಲ್ಲಿಯೂ ಬಂಡೆಯನ್ನು ಒಡೆಯುವ ಚಮಟಿಕೆಯಾಗಿಯೂ ಇರುವ ದೇವರ ವಾಕ್ಯವನ್ನು ಜೀವವೂ ಬಲವೂ ಉಳ್ಳದ್ದಾಗಿ ಪವಿತ್ರಾತ್ಮನ ಪೂರ್ಣ ಬಲದಿಂದ ಪ್ರೀತಿಯ ಪ್ರವಾಹವನ್ನಾಗಿ ಹರಿಯ ಮಾಡಿದರು. ಯಜ್ಞವನ್ನಲ್ಲ, ಕನಿಕರವೇ ಅಪೇಕ್ಷಿಸುತ್ತೇನೆ ಎಂದಾತನು ನೀತಿವಂತನನ್ನು ಅಲ್ಲ, ಪಾಪಿಗಳು ಮಾನಸಾಂತರ ಹೊಂದಲು ಕರೆ ಕೊಡಲು ಬಂದನು ಎಂದರು. ಕರ್ತನು ಸುಂಕದವರಿಗೂ ಪಾಪಿಗಳಿಗೂ ಸ್ನೇಹಿತನೆಂದು ಎಣಿಸಲ್ಪಟ್ಟನು. ಅವರೊಂದಿಗೆ ಊಟ ಮಾಡಿದನು. ಕೇವಲವಾದ ಶಿಲುಬೆ ಮರಣಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟನು. ಕಷ್ಟಪಟ್ಟು ಹೊರೆ ಹೊರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂದು ಹೇಳಿ ಯೇಸು ಕ್ರಿಸ್ತನು ಎಲ್ಲವನ್ನೂ ತನ್ನೆಡೆಗೆ ಕರೆದನು ಎಂದು ಪಿಲ್ಚರ್ ಬೋಧಿಸಿದರು. ಪಿಲ್ಚರ್ ಅವರ ಬಾಯಿಂದ ಹೊರಟ ವಾಕ್ಯವು ಕೃಪೆಯಿಂದ ಕೂಡಿದ್ದಾಗಿಯೂ ರಸವತ್ತಾಗಿದ್ದಾಗಿಯೂ ಇದ್ದಿತು. ಅಪೊಲ್ಲೋ ಓನನನ್ನು ಪ್ರಕಟಣೆ 9:11 ಸಂಧಿಸಬೇಕಾಗಿದ್ದ ಮತ್ತೊಂದು ಹೋರಾಟವು ಇವರಿಗೆ ಬಂದಿತು. ಅವರು ಸೇವೆ ಮಾಡಿದ ಕಡೆಗಳಲ್ಲಿದ್ದ ಸ್ತ್ರೀ ಪುರುಷರು ಸಾಯಂಕಾಲದಲ್ಲಿ ತಮ್ಮ ವಿನೋದಕ್ಕಾಗಿ, ಮನೋರಂಜನೆಗಾಗಿಯೂ ಕೂಡುತ್ತಿದ್ದರು. ಇಡೀ ರಾತ್ರಿ ಮದ್ಯಪಾನ ಮತ್ತರಾಗಿ ವೇಳೆಯನ್ನು ಕಳೆಯುವುದು ಇವರ ಹವ್ಯಾಸವಾಗಿತ್ತು. ಈ ರೀತಿಯಾಗಿ ಬೆಳಕನ್ನು ಬಿಟ್ಟು ಅಗಲುವವರು, ಕತ್ತಲೆಯನ್ನು ಪ್ರೀತಿಸುವ ಅನೇಕರು ಪಿಲ್ಚರ್ ಅವರ ಕಣ್ಣು ತಪ್ಪಿಸಿ ಬಾಳುತ್ತಿದ್ದರು. ಆದರೆ ಇವರಾದರೂ ರಾತ್ರಿ ಎನ್ನದೆ ಹಗಲೆನ್ನದೆ ಮನೆಯ ಒಳಗೂ ಹೊರಗೂ ಮೂಲೆ ಮೂಲೆಗಳಲ್ಲೂ ಅವರನ್ನು ಹುಡುಕಿ ಕಂಡು ಹಿಡಿಯುತ್ತಿದ್ದರು. ಆ ದಿನಗಳಲ್ಲಿ ವೇಲ್ಸ್ ದೇಶಕ್ಕೆ ಸೇರಿದ ಒಬ್ಬ ಶ್ರೀಮಂತಳು ಒಂದು ಸತ್ಯವೇದ ಮಹಾವಿದ್ಯಾಲಯ ಒಂದನ್ನು ಆರಂಭಿಸಿದರು. 3 ವರ್ಷಗಳ ಕಾಲ ಊಟ, ವಸತಿ, ವಿದ್ಯೆ, ಉಡುಪು ಎಲ್ಲವೂ ಉಚಿತವಾಗಿ ಒದಗಿಸಲಾಯಿತು. ಪಿಲ್ಚರ್ ಅವರು ಸುವಾರ್ಥ ಸೇವೆಯೊಂದಿಗೆ, ಸಭೆಯ ಸೇವೆಯೊಂದಿಗೆ ಈ ಮಹಾವಿದ್ಯಾಲಯ ಸೇವೆಯನ್ನು ವಹಿಸಿಕೊಂಡರು. ಆ ವಿದ್ಯಾರ್ಥಿಗಳ ಸಂತೋಷಕ್ಕೆ ಪಾರವೇ ಇಲ್ಲವಾಯಿತು. ಅವರು ಪಿಲ್ಚರ್ ಅವರನ್ನು ದೇವದೂತನಂತೆ ಸೇರಿಸಿಕೊಂಡರು. ಅವರ ಮಾತುಗಳನ್ನು ಜೀವಜಲವನ್ನು ಪಾನ ಮಾಡುವಂತೆ ಬಯಸಿ ಪಾನ ಮಾಡಿದರು. ಒಮ್ಮೆ ಅವರು ದೂರ ಪ್ರಯಾಣವನ್ನು ಕೈಗೊಂಡರು. ರಾತ್ರಿಯಲ್ಲಿ
ಎಲ್ಲಿ ಇಳಿದುಕೊಳ್ಳುವುದೆಂದು ತೋಚದೆ ಒಂದು ಮನೆಯ ಬಾಗಿಲನ್ನು ತಟ್ಟಿದರು. ಆ ಮನೆಯ ಯಜಮಾನನು ಬಾಗಿಲನ್ನು ತೆರೆದಾಗ ಅವನಿಗೆ ಇವರನ್ನು ಸೇರಿಸಿಕೊಳ್ಳುವುದೋ ಕೂಡದೋ ಎಂದು ಸಂಕೋಚವಾಯಿತು. ಆದರೂ ಒಂಟಿಯಾದ ಪರದೇಶಿಯಂತೆ ಬಂದಂತ ಆತನಿಗೆ ಸಂತೋಷದಿಂದಲೂ ಭಯದಿಂದಲೂ ಸ್ಥಳ ಕೊಟ್ಟನು. ಆದರೆ ಸ್ವಲ್ಪ ಹೊತ್ತು ಅವರೊಂದಿಗೆ ಮಾತನಾಡಿದ ನಂತರ ಅವನ ಮನಸ್ಸಿನ ಸಂಕೋಚ ನೀಗಿತು, ಮನಸ್ಸು ತುಂಬಿ ಆನಂದಿಸಿತು. ಪಿಲ್ಚರ್ ಅವರೊಂದಿಗೆ ಸೇರಿ ಪ್ರಾರ್ಥಿಸಿದ ನಂತರ ಅವರಿಗಾಗಿ ಸ್ವಲ್ಪ ಸ್ಥಳವನ್ನು ಪ್ರತ್ಯೇಕಿಸಿದನು. ಆ ಸ್ಥಳದಲ್ಲಿ ಪಿಲ್ಚರ್ ಕುಳಿತು ರಾತ್ರಿ ಇಡೀ ಕರ್ತನನ್ನು ಸ್ತುತಿಸಿ ಕೊಂಡಾಡುತ್ತಲೇ ಇದ್ದರು. ಅವರು ಹಾಡಿ ಸ್ತುತಿಸಿದ ಸ್ತುತಿಯ ಮಹಿಮೆಯ ಪ್ರಭಾವ ಆ ಮನೆಯ ಪ್ರತಿಯೊಂದು ಕೋಣೆಯನ್ನು ತುಂಬಿತ್ತು. ಆ ಮನೆಯವನಿಗೆ ಸುಮ್ಮನಿರಲಾಗಲಿಲ್ಲ. ಅವನನ್ನು ಅರಿಯದವನಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದನು. ದೇವ ಪ್ರಭಾವದ ಆನಂದವನ್ನು ಅಂದೇ ಮೊದಲ ಬಾರಿಗೆ ಆ ಗೃಹಸ್ಥನು ರುಚಿಸಿದನು. ಅದು ಅವನ ಬಾಳಿನಲ್ಲಿ ಮರೆಯಲಾರದ ಘಟನೆಯಾಗಿ ಉಳಿಯಿತು. 3ನೇ ದಿನ ಮುಂಜಾನೆಯಲ್ಲಿ ಪಿಲ್ಚರ್ ತನ್ನ ಪ್ರಯಾಣವನ್ನು ಮುಂದುವರಿಸಿದಾಗ ಅವರನ್ನು ಬೀಳ್ಕೊಡಲು ಅವನಿಗೆ ಇಷ್ಟವೇ ಇಲ್ಲ. ಆನಂದ ಬಾಷ್ಪದೊಂದಿಗೆ ಕೃತಜ್ಞತೆಯಿಂದ 2 ಕೈಗಳನ್ನು ಜೋಡಿಸಿ, ಅಯ್ಯ, ಮತ್ತೊಮ್ಮೆ ನೀವು ಈ ದಾರಿಯಲ್ಲಿ ಬರುವೀರಾದರೆ ಖಂಡಿತವಾಗಿ ನಮ್ಮ ಮನೆಯಲ್ಲಿ ಬಂದು ಇಳಿದುಕೊಳ್ಳಿರಿ ಎಂದು ಕೇಳಿಕೊಂಡನು. ಅವರು ಹೋಗುವವರೆಗೂ ಅವರನ್ನು ಒಬ್ಬ ದೇವದೂತನಂತೆ ಕ್ರಿಸ್ತೇಸುವನ್ನೇ ನೋಡುತ್ತಿರುವಂತೆ ಭಾವಿಸಿ ನೋಡುತ್ತಲೇ ಇದ್ದನು. ನಾನು ಸತ್ಕರಿಸಿದ್ದು ಒಬ್ಬ ಮನುಷ್ಯನನ್ನ ಅಥವಾ ದೇವದೂತನನ್ನ ಎಂದು ಅವನಿಗೆ ತಿಳಿಯದಾಯಿತು. ಸತ್ಯವೇದವು ಅತಿಥಿ ಸತ್ಕಾರವನ್ನು ಮರೆಯಬೇಡಿರಿ, ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಇಬ್ರಿಯ 13:2 ಎಂದು ಹೇಳುತ್ತದೆ. ಪಿಲ್ಚರ್ ಯಾರನ್ನು ಸಂಧಿಸಿದರೂ ಅವರ ಮನದಲ್ಲಿ ಮರೆಯಾಗದ ದೈವಿಕ ಪ್ರಭಾವವನ್ನು ನೆಲೆಗೊಳಿಸಿ ದಾಟಿ ಹೋದರು. ದೇವ ಮಗುವೆ, ನೀನು ಈ ಪ್ರಪಂಚದ ಮಾರ್ಗವಾಗಿ ಒಂದೇ ಒಂದು ಸಾರಿ ದಾಟಿ ಹೋಗುತ್ತಿ. ಕಾಲವೆಂಬ ಹಾದಿಯಲ್ಲಿ ನೀನು ಹೆಜ್ಜೆ ಇಡುವಾಗ ಆ ಹೆಜ್ಜೆ ಜಾಡುಗಳು ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥದ್ದಾಗಿಯೂ ಕ್ರಿಸ್ತನ ಸಾರೂಪ್ಯವನ್ನು ಪ್ರತಿಯೊಬ್ಬರ ಹೃದಯಗಳಲ್ಲೂ ಅಚ್ಚೊತ್ತುವಂಥದ್ದಾಗಿದೆಯಾ? ಪಿಲ್ಚರ್ ಅವರ ಜೀವಿತ ನಿನ್ನ ಅಂತರ್ಯವನ್ನು ಪ್ರೇರಿಸಲಿ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ.
ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.